ಹಾಕಿದ್ವಿ. ಅದರಲ್ಲಿ ಈಗ ಸ್ವಲ್ಪ ಮಾಹಿತಿನ ದೇವಸ್ಥಾನದ ಹಿನ್ನೆಲೆ ಆಗಲಿ ಆಚಾರ ವಿಚಾರ ಪದ್ಧತಿಗಳನ್ನಾಗಿ ಸ್ವಲ್ಪ ತಿಳಿಸಿದ್ದೀವಿ. ಇದರಲ್ಲಿ ಎಳಿಬೇಕಲ್ಲ ಮರ ಮೇಲೆ ಅದು. ಇದಕ್ಕಿಂತ ಮುಂಚೆ ನೀವು ಬಂದಿದ್ರಾ? ನಾನು ಬಂದಿದ್ದೀನಿ, ಮತ್ತು ಅವಾಗ ಈಗ ನೋಡುವಂಥ ಜಾಸ್ತಿ ಸ್ಥಿತಿಲೆಲ್ಲ ಇರ್ತಿರ್ಲಿಲ್ಲ. ಬರ್ತಿದ್ವಿ, ಬಂದ ಬಿಟ್ಟ ಹೋದ ಬಿಟ್ಟ ಅಷ್ಟೇ. ಇವಾಗ ಕಲ್ಲು ಮುಳ್ಳಲ್ಲೆಲ್ಲ ಸರ್ಕಸ್ ಮಾಡ್ತಿದೀವಿ ಮನೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ನೋಡಿ ಎಳಿತಾ ಇದ್ದಾರೆ. ಇದಕ್ಕೊಂದು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅಂತೇಳಿ ಇನ್ನೊಂದು ಹಗ್ಗ ಕಟ್ಟಿದ್ದಾರೆ, ಅದೇ ಇಟ್ಕೊಳ್ಲಿಕ್ಕೆ. ಇಲ್ಲದೆ ಪವನ್ ಅವರೇ ಏನೊಂದು ಮಾತಾಡ್ಸಿ ಮರ. ನಮ್ಮೂರಲ್ಲಿ ಅಂದಿ ಹಿಂಗೆ ಇರುತ್ತೆ. ಎಂದ ಎಂದ ಅಲ್ಲ ಅಂದಿ. ನಿಮ್ಗೆ ತೆಗಿಬೇಕು, ಅದ್ರಲ್ಲಿ ಒಂದು ನೋಡ್ಕೊಳ್ಳಿ ನೋಡೋಣ. ದಯವಿಟ್ಟು ಹೇಳಿಕೆ ಬಿಟ್ಬಿಡಿ ಪ್ಲೀಸ್. चीटिंग करता है तू, चीटिंग 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 करता है तू. ನಮ್ಮ ಡಾರ್ಲಿಂಗ್ಸ್ ಎಲ್ಲ ಬಂದಿದ್ದಾರೆ. ಕಾಸವರು ಓಯ್ ಡಾರ್ಲಿಂಗ್ ಫಿಲ್ಟರ್ ಅವನು ಇಸ್ತ್ರಿ ಪೆಟ್ಟಾಗ ಹಾಕಿರೋ ಇದ್ಲು ತರ ಕರ್ರಗಿರ್ತಾನೆ, ಯಾವಾಗ್ಲೂ ಕುಡ್ದವ್ರಂಗೆ ಕಣ್ಣು ಕೆಂಪಗಿರ್ತವೆ. ಪ್ರಜೆ ಬಂದ ವಿಡಿಯೋಗ್ರಾಫರ್. ಓ ಪ್ರಜಾ ಬಸ್ರಿ ಹೆಂಗ್ಸ್ ಬಂದಂಗೆ ಗೊತ್ತಿಯಲ್ಲೋ. ನಂಗೆ ಆಗಲ್ಲಪ್ಪ, ಹೋಗಿದ್ರಿ? ನಿಖಿಲ್ ತಪ್ಪ ಈಗ ಪವನ್ ಅವರೇ, ಈಗ ಹಳೆದ ವಿಡಿಯೋ ಏನು ಹಾಕಿದ್ವಿ ಅದರಲ್ಲಿ ಈಗ ಸ್ವಲ್ಪ ಮಾಹಿತಿನ ದೇವಸ್ಥಾನದ ಹಿನ್ನೆಲೆ ಆಗಲಿ ಆಚಾರ ವಿಚಾರ ಪದ್ಧತಿಗಳನ್ನಾಗಿ ಸ್ವಲ್ಪ ತಿಳಿಸಿದ್ದೀವಿ. ಇವತ್ತು ಮಹಾರಥೋತ್ಸವ ಏನಿದೆ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಏನು ಮಾಹಿತಿ ಇದೆ ಅದನ್ನು ಕೂಡ ಹಂಚ್ಕೊಳ್ಳೋಣ. ಈಗ ತೇರು ಎಳೆದ ಹತ್ರ ಹೋಗುವ, ಈಗ ಅಲ್ಲಿಗೆ ಹೋಗುವ. ಈಗ ಬಂದಿದ್ದೀವಿ ಬಸರಿಕಟ್ಟೆ. ನೋಡಿ ಇಷ್ಟು ಪುಟ್ಟ ಒಂದು ಗ್ರಾಮ ಆದ್ರೂ ಜನ ಜಂಗುಳಿ ನೋಡಿ ಎಷ್ಟಿದೆ ಅಲ್ಲ. ಈಗ ಹೋಗುವ, ಕೆಳಗೆ ಹೋಗೋಣ ತೇರಿದ್ದಲ್ಲಿ. ಅಲ್ಲಿ ಮೇಲ್ವರೆಗೆಲ್ಲ ಇದಿದೆ ಅಂತ ಅಂಗಡಿ ಮುಂಗಟ್ಟೆಲ್ಲ ಮೇಲ್ವರೆಗೆ ಹೋಗ್ತದೆ, ಬಸ್ ಸ್ಟ್ಯಾಂಡ್ ವರೆಗೆ. ಅಲ್ಲಿ ಮೊನ್ನೆ ಹೋಗಿದ್ದಲ್ಲ ಗಣಪತಿ ದೇವಸ್ಥಾನ. ಹೌದೌದು, ಅಲ್ಲಿ ಸ್ಟ್ಯಾಂಡ್ ಏನಿದೆ ಅಲ್ಲಿ ತನಕ ಹೋಗ್ತದೆ. ಮತ್ತೆ ಇದು ನೋಡಿ, ಇದು ಡೌನ್ ಈಗ ನಡ್ಕೊಂಡು ಹೋಗ್ತಿದೀವಲ್ಲ, ಇದೇನು ಡೌನ್ ಇದೆ, ಇಲ್ಲೇ ಈಗ ತೇರು ಎಳೆಯುವಂಥದ್ದು. ಹೌದು, ಇದರಲ್ಲಿ ಎಳಿಬೇಕಲ್ಲ ಮರ ಮೇಲೆ. ಗಜಬ್ ಬೇಜತಿ. ಇವಾಗ ಏನು ಎಳೆಯೋದಕ್ಕೆ ಸಿದ್ಧ ಆಗಿದೆ. ಸ್ವಲ್ಪ ಮೇಲ್ ತನಕ ಎಳೆದಿಟ್ಟಿದ್ದಾರೆ. ಅಲ್ಲಿಂದ ಎಳಿತಾರೆ, ಈಗ ಮೇಲೆ ಎಳಿತಾರೆ. ಮೇಲೆ ಎಳಿತಾರೆ. ಇದರಲ್ಲಿ ಈಗ ಅದು ಕೂಡ ವಿಶೇಷ ಏನಂದ್ರೆ ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ ನಾವು ಇದು ಬೀಳಲ್ಲಿ ಎಳೆಯುವಂಥದ್ದು. ಹೌದೌದೌದು. ಈಗ ಅದೇನೊಂದು ನೋಡುವ ಒಂದು ಕೌತುಕದಲ್ಲಿ ಬಂದಿರೋದು ನಾನು ಫಸ್ಟ್ ಟೈಮ್. ಅದು ಇದಕ್ಕಿಂತ ಮುಂಚೆ ನೀವು ಬಂದಿದ್ರಾ? ನಾನು ಬಂದಿದ್ದೀನಿ, ಮತ್ತು ಅವಾಗ ಈಗ ನೋಡುವಂಥ ಜಾಸ್ತಿ ಸ್ಥಿತಿಲೆಲ್ಲ ಇರ್ತಿರ್ಲಿಲ್ಲ. ಬರ್ತಿದ್ವಿ, ಬಂದ ಬಿಟ್ಟ ಹೋದ ಬಿಟ್ಟ ಅಷ್ಟೇ. ಇವಾಗ ಇತ್ತೀಚೆಗೆ ನಾವು ಸ್ವಲ್ಪ ಜಾತ್ರೆನ ಅಂದ್ರೆ ಒಂದು ಸವಿಸ್ತಾರವಾಗಿ ನೋಡುವಂಥದ್ದು. ಮೊದಲೆಲ್ಲ ಎಲ್ಲಿ ಇತ್ತೀಚೆಗೆ ನೋಡ್ತಿರೋದು ಹೌದು, ಮತ್ತೆ ಕೆಲವೊಂದು ಮಾಹಿತಿಗಳು ನಮ್ಗೆ ತಿಳ್ಕೊಳ್ಳೋದು ಕೂಡ ಹೌದು. ಅರ್ಧ ನಮ್ಮ ನಾಯಕ ಮಹೇಶ್ವರಿಗೆ ತಿಳಿಸ್ಬೇಕಂತೇಳಿ ಜನ ಇದ್ದಾರೆ. ರಥ ಮಾತ್ರ ಒಳ್ಳೆ ಕಂಗೊಳಿಸ್ತುಂಟು. ಇನ್ನು ಸಂತು ಅಲ್ಲಿ ಗುಡ್ಡದಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ತಿಳಿಯೋತ್ತಿಗೆ ಒಂದು ಮಾಡುವ. ಮೇಲೆ ಒಂದು ಪೇಟೆ ಸುತ್ತಿ ಬಂದ್ ಮಾಡುವ. ಎಂತ ತಗೊಳ್ಲಿಕ್ಕಿಲ್ಲ ಮಾತ್ರ ತಗೊಂಡು ಕಾಸು ಜನ ಪೋಲಿ. चीटिंग करता है तू, चीटिंग 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 करता है तू. ಅಲಕ್ಕ ಖಾಲಿ. ನೀವಿಡಿರಿ. ಸಬ್ಸ್ಕ್ರೈಬರು ಯಾವ್ರಣ್ಣ ನಿಮ್ದು? ಜೈಪುರಣ್ಣ. ಎಲ್ಲ ವಿಡಿಯೋನು ನೋಡ್ತಾರಂತೆ, ಎಲ್ಲ ವಿಡಿಯೋ ಕಮೆಂಟ್ ಎಲ್ಲ ಹಾಕ್ತಾರೆ. ಭಾರಿ ಖುಷಿ ಆಯ್ತು. ಆಯ್ತಾ ಮನೋಜವರು ಗೊತ್ತಲ್ಲ, ನಮ್ಮ ಕಳಿಸಿದವರು. ಎಂತ ಒಂದೊಂದು ಜಾತ್ರೆ ಸಂತು ಹಲ್ಗೆ ಕಾಳು ಅಂತ ಹೇಳಿರಲ್ಲ, ಇದೆ ಇದೆ. ಸುಮಾರು ವರ್ಷಗಳಿಂದ ಈ ದೇವಸ್ಥಾನದ ಜೊತೆಗೆ ಒಡನಾಡಿದೆ ನಿಮ್ಮದು. ಈ ಜಾತ್ರೆ ಮಹೋತ್ಸವ ಬಗ್ಗೆ, ಈ ದೇವಸ್ಥಾನದ ಬಗ್ಗೆ, ಈ ಒಂದು ಊರಿನ ಬಗ್ಗೆ ಒಂದು ವಿಚಾರವಾಗಿ ಒಂದು ಮಾಹಿತಿಯ ರೂಪದಲ್ಲಿ ಹೇಳುವಂಥದ್ದಾದರೆ? ಬಸರಿಕಟ್ಟೆ ಅಂತ ಹೇಳುವಂಥದ್ದು ಇದು
ಬದರಿ ಕಟ್ಟೆ ಅಂತ ಹೇಳ್ತಾರೆ ಮತ್ತು ಬಸರಿ ಕಟ್ಟೆ ಅಂತ ಹೇಳಿದರೆ ಸುಮಾರು 700 ವರ್ಷಗಳ ಹಿಂದೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಈಗ 3-4 ವರ್ಷದ ಕೆಳಗೆ ಅಷ್ಟಮಂಗಲ ಪ್ರಶ್ನೆ ಇಟ್ಟು ಜೀರ್ಣೋದ್ಧಾರ ಮಾಡಿದಂಥ ಸಂದರ್ಭದಲ್ಲಿ ಪ್ರಶ್ನೆಯೇ ಬಂದಿತ್ತು. ಇದು ಸುಮಾರು 700 ವರ್ಷ 650ರಿಂದ 700 ವರ್ಷಗಳ ಹಿಂದೆ ದೇವಸ್ಥಾನ ನಿರ್ಮಾಣ ಆಗಿತ್ತು ಅಂತ ಹೇಳಿ. ಆ ಸಂದರ್ಭದಲ್ಲಿ ಸೌತ್ ಕೇಂದ್ರದಿಂದ ಅಂದರೆ ದಕ್ಷಿಣ ಕನ್ನಡದಿಂದ ನಮ್ಮ ಕುಟುಂಬ ಹಾಗೂ ಇಲ್ಲಿ ಇರ್ತಕ್ಕಂತಹ 7 ಗ್ರಾಮದಲ್ಲಿರ್ತಕ್ಕಂತಹ ಹಲವಷ್ಟು ಕುಟುಂಬದವರು ಎಲ್ಲರೂ ಅಲ್ಲಿಂದ ಇಲ್ಲಿಗೆ ಬಂದು ಒಂದು ಬಸರಿ ಮರದ ಕೆಳಗಡೆ ವಿಗ್ರಹವನ್ನು ಸ್ಥಾಪನೆ ಮಾಡಿ ನಂತರ ದೇವಸ್ಥಾನವನ್ನು ಕಟ್ತಾ ಇಲ್ಲಿ ಜಮೀನುಗಳನ್ನು ಮತ್ತು ಇದನ್ನೆಲ್ಲ ರೂಢಿ ಮಾಡ್ತಾ ಇಲ್ಲೇ ನೆಲೆ ಕಂಡಿರ್ತಕ್ಕಂತಹ ಸುಮಾರು 7 ಗ್ರಾಮದ ಜನರೆಲ್ಲ ಇದಕ್ಕೆ ನಡ್ಕೊಂಡು ದೇವಸ್ಥಾನವನ್ನು ನಡೆಸ್ಕೊಳ್ತಾ ಅವರ ಜೀವನವನ್ನು ಕಟ್ಕೊಂಡು ಇಲ್ಲಿ ನೆಲೆ ನಿಲ್ಲಿಸಿದ್ದಾರೆ. ಓಕೆ ಸರ್, ಈಗ ಜಾತ್ರೆ ಒಂದು ಎಷ್ಟು ದಿನ ನಡೆಯುವಂಥದ್ದು? ಇದು 5 ದಿನಗಳ ಜಾತ್ರಾ ಮಹೋತ್ಸವ. ಫಸ್ಟಿನ ದಿನ ಮೊದಲನೇ ದಿನ ಈ ದಿಂಡಿ ಉತ್ಸವ, ಗಣಪತಿ ಹೋಮ ಇದೆಲ್ಲ ನಡೆಯುತ್ತೆ. ರಾತ್ರಿ ದಿಂಡಿ ಉತ್ಸವ ನಡೆಯುತ್ತೆ. ಕೆರೆ ಇದೆ, ಕೆರೆಗೆ ಪಲ್ಲಕ್ಕಿನಲ್ಲಿ ನಂದಿಕುಣಿ ಕೆರೆ ಅಂತೇಳಿ ಅಲ್ಲಿಗೆ ಪಲ್ಲಕ್ಕಿನಲ್ಲಿ ಉತ್ಸವ ಹೋಗಿ ಅಲ್ಲಿ ಪೂಜೆ ಎಲ್ಲ ಆಗಿ ವಸಂತ ವಿತರಣೆ ಆಗಿ ಬಂದು ರಾತ್ರಿ ಸುಮಾರು 2 ಗಂಟೆವರೆಗೂ ಈ ದಿನ ಫಸ್ಟ್ ದಿವಸ ಕಾರ್ಯಕ್ರಮ ಇರುತ್ತೆ. 2ನೇ ದಿವಸ ಬೆಳಗ್ಗೆಯಿಂದನೇ ಪ್ರಾರಂಭವಾಗಿ ದೇವರಿಗೆ ಪವಮಾನ ಅಭಿಷೇಕ ಮತ್ತು ರಥೋತ್ಸವದ ಎಲ್ಲ ಕಾರ್ಯಕ್ರಮಗಳನ್ನು ನಡೀತಾ ಮಧ್ಯಾಹ್ನ 1:30ಗೆ ಒಳಗಡೆ ಆಗಿ ಇದು ನಡೆಯುತ್ತೆ, ಯಾವುದು ಬ್ರಹ್ಮ ರಥೋತ್ಸವ ನಡೆಯುತ್ತೆ. 1:30ಯಿಂದ ಮತ್ತು ಸಂಜೆ 7 ಗಂಟೆ ನಂತರ ಮತ್ತೆ ಊಟದ ವ್ಯವಸ್ಥೆ ಇರುತ್ತೆ. ಸುಮಾರು ಒಂದು 5,000ರಿಂದ 8,000 ಜನದವರೆಗೂ ಮಧ್ಯಾಹ್ನ ಸೇರಿ ಬ್ರಹ್ಮರಥೋತ್ಸವ ನಡೆಯುತ್ತೆ, ಊಟ ಅನ್ನ ಸಂತರ್ಪಣೆ. ನಂತರ ಸಂಜೆ ಸುಮಾರು 10,000 ಜನದವರೆಗೂ ಜನ ಸೇರಿ ಈ ಊರದ ಈ ಕೊಪ್ಪ ತಾಲೂಕಿನಲ್ಲೇ ವಿಶೇಷವಾಗಿ ಈ ಹಿಂಬದಿ ಕಾಣ್ತಕ್ಕಂಥ ಅಪ್ಪಲ್ಲಿ ಸುಮಾರು ಒಂದು 600-700 ಮೀಟ್ರ್ ಅಪ್ಪಲ್ಲಿ ಮೇಲೆ ಸಾವಿರಾರು ಜನ ಸೇರಿ ಎಳ್ಕೊಂಡು ಹೋಗಿ ಅಲ್ಲಿ ಪುನಃ ಅಲ್ಲಿ ಪೂಜೆ ಆಗಿ ವಾಪಸ್ಸು ರಾಜಬೀದಿ ಉತ್ಸವದಲ್ಲಿ ಬಂದು ಪುನಃ ಎಲ್ಲಿ ಹೊರಟಿತ್ತು ಅಲ್ಲೇ ಬಂದು ನಿಲ್ಲುವಂಥದ್ದು. ಇದು ಹೆಚ್ಚು ಕಡಿಮೆ ಮುಂಚೆ ಎಲ್ಲ ಬೆಳಗ್ಗೆ 4 ಗಂಟೆವರೆಗೂ ನಡೀತಾ ಇತ್ತು. ಅಷ್ಟಮಂಗಲ ಪ್ರಶ್ನೆ ನಂತರ ರಾತ್ರಿ ತಡರಾತ್ರಿನಲ್ಲಿ ಜಾಸ್ತಿ ಉತ್ಸವ 12 ಗಂಟೆ ನಂತರ ಇದು ಮಾಡಬಾರ್ದು ಅಂತ ಆಗಿದ್ದರಿಂದ ನಾವು ಒಂದು 12-12:30 1 ಗಂಟೆ ಒಳಗಡೆ ನೆಲೆ ನಿಲ್ಲಕ್ಕೆ ಭಕ್ತರ ಒಂದು ಏನು ಇದೇನಿರುತ್ತೆ ಅದರ ಪ್ರಕಾರದಲ್ಲಿ ಬಂದು ನಿಲ್ಲುತ್ತೆ. ಭಕ್ತರು 2 ಗಂಟೆವರೆಗೂ ಅದರಲ್ಲಿ ಆಗ್ತಾ ಇದ್ದರೆ ನಾವು ಏನೂ ಮಾಡ್ಲಿಕ್ಕಾಗಲ್ಲ, 2 ಗಂಟೆವರೆಗೂ ಆಗುತ್ತೆ. ಕೆಲವು ದಿವಸ ನಾವು ಹೇಳ್ತೀವಿ ಬೇಗ ಮುಗಿಸೋಣ ಅಂತ 12, 1 ಗಂಟೆ 1:30 2 ಗಂಟೆ ಅಂತೂ ಹಾಗೇ ಆಗುತ್ತೆ. ಈ ಸಂಜೆ ಅಂದರೆ ಸಂಜೆ ರಥೋತ್ಸವ ಸ್ಟಾರ್ಟ್ ಆಗ್ತದಲ್ಲ, ಅದು ಎಷ್ಟು ಹೊತ್ತಿಗೆ ಶುರು ಆಗ್ತದೆ? ಅದು 7 ಗಂಟೆಯಿಂದ ಕಾಯಿ ಕೂಗೋದು, ಕಾಯಿ ಕರಿಯೋದು ಅಂತೆಲ್ಲ ಇದೆ. ಎಲ್ಲರಿಗೂ ಮರ್ಯಾದೆ ಕೊಡಲಿಕ್ಕೆ ಅದನ್ನು ಕಾಯಿ ಕೊಡ್ತೀವಿ. ಅದು ಕಾಯಿ ತಗೊಂಡು ರಥದ ಗಾಲಿಗೆ ಹೊಡೆದು ಗೌರವ ಸಮರ್ಪಣೆ. ಹೊರಕಾಣಿಕೆ ಈ ದಿನ ಸಂಜೆ ಹೊರಕಾಣಿಕೆ ಬರುತ್ತೆ. ಎಲ್ಲ ಸುತ್ತಮುತ್ತ ಊರಿನವರೆಲ್ಲ ಈಗ ರಥೋತ್ಸವ ಏನು ನಡೀತದೆ ಅದರ ಹಿಂದಿನ ದಿನ ಹೊರಕಾಣಿಕೆ, ದಿಂಡಿ ಉತ್ಸವ, ಗಣಪತಿ ಇದು ಗರುಡ ಏರಿಸೋದು, ಹೊರಕಾಣಿಕೆ, ಮತ್ತು ಸಂಜೆ ದಿಂಡಿ ಉತ್ಸವ, ಪಲ್ಲಕ್ಕಿ ಉತ್ಸವ ಎಲ್ಲ ಹಿಂದಿನ ದಿವಸ. ಮಾರನೇ ದಿವಸನೂ ಇದೆಲ್ಲ ಕಾರ್ಯಕ್ರಮಗಳು ಇರುತ್ತೆ. ಬ್ರಹ್ಮರಥೋತ್ಸವ ಇರುತ್ತೆ, ಗಣಪತಿ ಹೋಮ ಇರೋದಿಲ್ಲ, ಬ್ರಹ್ಮರಥೋತ್ಸವ ಇರುತ್ತೆ. ಹೊರಕಾಣಿಕೆ ಎಲ್ಲ ಹಿಂದಿನ ದಿವಸನೇ ಆಗಿರುತ್ತೆ. ಮತ್ತು ಮಾರನೇ ದಿವಸ 3ನೇ ದಿವಸ ಓಕ್ಲಿ ನಂತರ ಸಂಧಾನ ಓಕ್ಲಿ ಅಂತೆಲ್ಲ ಇರುತ್ತೆ. ಅದಾದ ನಂತರ ತುಲಾಭಾರ ಸೇವೆ ಇರುತ್ತೆ. ಇಲ್ಲಿ ತುಲಾಭಾರ ಸೇವೆ ಭಾಳ ಮುಖ್ಯ ಪ್ರಾಮುಖ್ಯತೆ ಉಂಟು. ಇಲ್ಲಿ ಜನಾರ್ದನ ಸ್ವಾಮಿನಲ್ಲಿ ಒಂದು ಹರಕೆ ಹೇಳ್ಕೊಂಡು ಹರಕೆಗೆ ತುಂಬಷ್ಟು ಕ್ರಮಗಳಿದೆ. ಈ ತುಲಾಭಾರ ಅಂತ ಹೇಳಿದರೆ ಹಿಂದಿನ ಒಂದು ಪರಂಪರಾಗತವಾಗಿ ಏನು ಕೆಲವಷ್ಟನ್ನು ನಾವು ನಡ್ಸ್ಕೊಂಬರ್ತೀವಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ. ತುಂಬ ಜನ ತುಲಾಭಾರ ಸೇವೆಯನ್ನು ಹೇಳ್ಕೊಳ್ತಾರೆ, ಅದು ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ. ಅದು ನಾವು ವರ್ಷದಲ್ಲಿ 2 ಸತಿ, ಒಂದು ರಾಮ ಜಾತ್ರೆಯಲ್ಲಿ ಮಾತ್ರ ನಡೀತಾ ಇತ್ತು. ಆದರೆ ಕೆಲವರಿಗೆ ಪಾಲ್ಗೊಳ್ಳಿಕ್ಕೆ ಈಗ ಹೊರಗಡೆ ಊರುಗಳಲ್ಲಿ ಜಾತ್ರೆಗೆ ಬರಲಿಕ್ಕಾಗಲ್ಲ, ಮಕ್ಕಳಿಗೆ ಎಕ್ಸಾಮ್ ಇರುತ್ತೆ, ಬೇರೆ ಬೇರೆ ಕಾರಣಗಳಿರುತ್ತೆ. ಹಾಗಾಗಿದ್ದರಿಂದ ವರ್ಷದಲ್ಲಿ 2 ಸತಿ ಮಾಡಲಿಕ್ಕೆ ಕೇಳ್ಕೊಂಡಾಗ ಜಾತ್ರೆಯಲ್ಲಿ ಒಂದು ದಿವಸ ನಡೆಸ್ತೀವಿ, ರಾಮೋತ್ಸವದಲ್ಲಿ ಒಂದು ದಿವಸ. ಅದು ರಾಮೋತ್ಸವ ನಡೆಯುವಂಥದ್ದು ಯಾವಾಗ? ರಾಮೋತ್ಸವ ರಾಮನವಮಿ ಸಂದರ್ಭದಲ್ಲಿ 9 ದಿವಸ ಪಾರಾಯಣ ನಡೆಯುತ್ತೆ. 9 ದಿವಸ ನಡೆದು ರಾಮೋತ್ಸವ ಲಾಸ್ಟಿನ ದಿವಸ ರಾಮನ ಒಂದು ಪಲ್ಲಕ್ಕಿ ಉತ್ಸವ ಮಾಡಿ ಮಂಜಿನ ಕಟ್ಟೆವರೆಗೂ ಹೋಗಿ ವಾಪಸ್ ಪಲ್ಲಕ್ಕಿ ಉತ್ಸವ ಆಗುತ್ತೆ. ಜಾತ್ರಾ ಪತ್ರಿಕೆ ಎಲ್ಲ ಹಾಕಿದ್ದೀವಿ, ಏನೇನು ಉತ್ಸವಗಳು ನಡೆಯುತ್ತೆ ಏನು ಅಂಥೇಳಿ ಎಲ್ಲದು ಜಾತ್ರಾ ಪತ್ರಿಕೆಯಲ್ಲಿದೆ, ಅದೆಲ್ಲದು ನಡೆಯುತ್ತೆ. ಆ ರಾಮೋತ್ಸವದಲ್ಲೂ ಸಹ ಒಂದು ತುಲಾಭಾರ ಸೇವೆಯನ್ನು ಮಾಡ್ತೀವಿ. ಭಾಳ ಕಾರಣಿಕ ತುಲಾಭಾರ ಸೇವೆ ಭಾಳ ಪ್ರಮುಖವಾದ್ದು. ಇಲ್ಲಿ ಜನಾರ್ದನ ಸ್ವಾಮಿ ಇದರಲ್ಲಿ ಸನ್ನಿಧಿನಲ್ಲಿ ಭಾಳ ನಂಬ್ತಾರೆ. ತುಲಾಭಾರ ಸೇವೆಯನ್ನು ಹುಷಾರಿಲ್ದಿದ್ದವರು, ಮಕ್ಕಳಾಗದಿದ್ದವರು, ಅಥವಾ ಮದುವೆ ಆಗದಿದ್ದವರು, ಅಥವಾ ನನಗೇನೋ ಒಂದು ಸಮಸ್ಯೆಗಳು ಅಥವಾ ಇದ್ದಿದ್ದು ಒಳ್ಳೆಯದಕ್ಕೆ ಕೆಟ್ಟದಾಗಲಿದ್ದಂಗೆ ಪರಿಹಾರಕ್ಕೆ ಎಲ್ಲದಕ್ಕೂ ಸುಮಾರು ಥರದ ಇದನ್ನು ಇದು ಮಾಡ್ತಾರೆ. ಇಲ್ಲಿ ತುಲಾಭಾರ ಭಾಳ ಮುಖ್ಯವಾದ ಒಂದು ಸೇವೆ, ತುಲಾಭಾರ ಸೇವೆ.
ಭಾಳ ನಂಬ್ತಾರೆ. ಮತ್ತು ಬೆಳಿಗ್ಗೆ ಮುಂಚಿಂದನೇ ಅದು ಸುಮ್ಮನೆ ತಂದು ಕೂರಿಸಿ ದೇವ್ರ ಎದುರುಗಡೆ ಇದು ಮಾಡೋದಿಲ್ಲ. ಇಲ್ಲಿ ಭಾಳ ಬೆಳಿಗ್ಗೆ ಮುಂಚೆ ಖಾಲಿ ಹೊಟ್ಟೆಲಿ ಬಂದು ಸಂಕಲ್ಪ ಮಾಡಿ ತುಂಬ ಕಟ್ಟುನಿಟ್ಟಾಗಿ ಏನು ಪದ್ಧತಿ ಉಂಟು ಅದರ ಪ್ರಕಾರದಲ್ಲಿ ಭಾಳ ಚೆನ್ನಾಗಿ ನಡೆಸ್ತೀವಿ. ಓಕೆ, ಹಾಗೆ ಈಗ ಇಷ್ಟು ಮಾಹಿತಿ ಕೊಟ್ಟಿದ್ದಾರೆ ಇವರಿಗೊಂದು ಮೊದಲನೇದಾಗಿ ನಮಗೆ ಇಲ್ಲಿ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಒಂದು ಚೆನ್ನಾಗಿ ಒಂದು ವ್ಯವಸ್ಥೆ ಮಾಡಿಕೊಟ್ರು. ಒಳ್ಳೆ ಒಂದು ಟ್ರೀಟ್ ಮಾಡ್ತಾರಲ್ಲ, ಚೆನ್ನಾಗಿ ಟ್ರೀಟ್ ಮಾಡಿದ್ರಿ, ಅದಕ್ಕೋಸ್ಕರ ತುಂಬ ಖುಷಿ ಆಯಿತು. ಪರ್ಮಿಷನ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಹಾಗೆ ಈ ಜಾತ್ರಾ ಮಹೋತ್ಸವ ಏನಿದೆ, ಇಲ್ಲಿ ಬರುವ ಭಕ್ತಾದಿಗಳು ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಏನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇಷ್ಟು ಅದ್ಭುತ ಮಹಾರಥೋತ್ಸವ, ಅದೇ ನಿಮ್ಮ ಸಮಿತಿಯವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಒಂದು ಇಷ್ಟು ಮಾತಾಡಿ ನಮ್ಮೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ ಸರ್. ನಿಮಗೂ ಒಳ್ಳೆಯದಾಗಲಿ. ಯೂಟ್ಯೂಬ್ ಚೆನ್ನಾಗಿ ನಡೀಲಿ. ಹೆಂಗಿದ್ದೀರಾ? ಏನೋ ಒಂದು ಯೂಟ್ಯೂಬಲ್ಲಿ ಚೆನ್ನಾಗಿ, ಅದು ಈ ಮಲೆನಾಡು ಭಾಗದಲ್ಲಿ ಈ ರೀತಿಯಾದ ಒಂದು ಪ್ರತಿಭೆಯನ್ನು ಇಟ್ಕೊಂಡು ನೀವು ಬಂದು ಅದನ್ನು ಕವರ್ ಮಾಡ್ತಿರೋದು ಖುಷಿಯಾಗಿದೆ. ನಾನು ಬಂದಲ್ಲಿಂದ ನಿಮ್ಮನ್ನು ಆ್ಯಕ್ಟಿವಿಟೀಸ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಇನ್ವಾಲ್ವ್ ಆಗಿ ಕೆಲಸ ಮಾಡಿ. ಏನಿಲ್ಲ ಸರ್, ನಮ್ಮ ಸುತ್ತಮುತ್ತ ಇನ್ನೂ ತುಂಬ ಖುಷಿ ಆಗುತ್ತೆ. ನಮ್ಮ ಸುತ್ತಮುತ್ತಲು ಏನು ನಡೀತಿದೆ ಅದನ್ನು ಮಾತ್ರ ಹೇಳುವಂಥದ್ದು. ಬೇರೆ ಏನೋ ಹಾಗೆ ತೋರಿಸಿ ಈಗೇನಿಲ್ಲ. ನಮ್ಮ ಅಕ್ಕಪಕ್ಕ ನಾವು ಇಲ್ಲಿದ್ದೀವಿ ಒಂದು ಪಕ್ಕದಲ್ಲಿ ಏನು ನಡೀತಿದೆ ಅಂತೇಳಿ ಅಲ್ಲಿಂದ ಈಗ ಇಲ್ಲಿ ಕಳಸ ಜಾತ್ರೆ, ಈಗ ಅಲ್ಲಿ ಹೇಮಾವತಿ ಜಾತ್ರೆ, ಬಾಳೆಗಳನ್ನು ಮತ್ತು ಬಾಕಿದ್ದನ್ನು ಎಲ್ಲದನ್ನು ಈಗ ಈ ಮಾಧ್ಯಮಗಳನ್ನು ಮಿಸ್ಯೂಸ್ ಮಾಡ್ಕೊಂಡವ್ರೆ. ಆದರೆ ನೀವು ಆ ಊರನ್ನು ಒಂದು ಇದನ್ನು ಎತ್ತಿ ಹಿಡಿದು ಇದು ಮಾಡುವಂಥದ್ದು ಎಲ್ಲ ದುಡ್ಡು ಮಾಡೋದಕ್ಕೋಸ್ಕರ, ಇನ್ನೊಂದಕ್ಕೋಸ್ಕರ, ಹೆಸರಿಗೋಸ್ಕರ ಯೂಸ್ ಮಾಡ್ಕೊಳ್ತಾರೆ. ನೀವು ಒಳ್ಳೆ ರೀತಿಯಲ್ಲಿ ಅದನ್ನು ಯೂಸ್ ಮಾಡ್ಕೊಳ್ತೀರಿ. ಇದು ಶುಭ ಆಗಲಿ ನಿಮಗೆ. ತುಂಬ ಒಂದು ನಮ್ಮ ಚಾನಲ್ ಬಗ್ಗೆ ಕೂಡ ಒಂದು ಮಾತು ಆಡಿ ನಮಗೊಂದು ಪ್ರೋತ್ಸಾಹ ಹಿತ ನೋಡಿ ಕೊಟ್ಟಿದ್ದಕ್ಕೂ ಕೂಡ ಧನ್ಯವಾದಗಳು ಸರ್. ಓಕೆ, ಈಗ ಮೊನ್ನೆ ಇದೊಂದು ಬಿಟ್ಟಿದ್ವಿ ಸಂತು, ಹುಲಿಚೌಡಿ ಗುಡಿ ಇದೆ ನೋಡಿ. ಮತ್ತೆ ಹೋಯ್ ಇವಾಗ ಒಂದು ರೌಂಡು ದೇವಸ್ಥಾನದ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಬರೋಣ. ಆ ಕಡೆ ಚೆನ್ನಾಗಿ ಕಾಣ್ತಿದೆ ಮಾತ್ರ. ಗೊಂಬೆ ಎಲ್ಲ ಇದೆ, ತಗೊಳ್ಳಿಕ್ಕಿಲ್ಲ ಮಾತ್ರ. ಇದೊಂದು 10 ತಗೊಂಡು ದಾರ ಕಟ್ಟಿ ಹಾರುವ ಸೀದಾ ಇಡೂರಿಗೆ ಆಗ್ತದೆ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಗೆ ಬಿಟ್ಬೇಡಿ ಪ್ಲೀಸ್. ನೋಡಿ ಒಳಗೊಂದ್ಸರಿ ಹೋಗಿ ಬರುವ, ಆ ಕಡೆಯಿಂದ ಆಗಲ್ಲ. ಹೌದು, ಎಷ್ಟು ಚೆನ್ನಾಗಿದೆ ಮಾರೆ. ಇದೆಲ್ಲ ಮೊನ್ನೆ ತೋರಿಸಿದ್ವಲ್ಲ, ಎಲ್ಲದಕ್ಕೂ ಹೂವಿನ ಅಲಂಕಾರ ಆಗಿದೆ ನೋಡಿ. ಇದೊಂದು ವಿಶೇಷವಾಗುಂಟು, ಪಲ್ಲಕ್ಕಿ. ಇನ್ನು ಆ ಕಡೆಯಿಂದ ಬರುವ ಒಂದು ರೌಂಡು. ಹೇಳಿ. ಮತ್ತೆ ಮೊನ್ನೆ ನಾವು ಇಲ್ಲಿ ಊಟ ಮಾಡಿದ್ದು ಭವನ, ಭಾರಿ ಚಂದ ಇತ್ತು ಊಟ ಮಾತ್ರ. ಆಗ್ತಾ ಇದೆ ನೋಡಿ, ಬೀಳ್ ಕಟ್ತಿದ್ದಾರೆ ನೋಡಿ. ಬನ್ನಿ ಬಳ್ಳಿ ಇದು ಮೊನ್ನೆ ತೋರಿಸಿದ್ವಲ್ಲ, ಅದೇ ಬಳ್ಳಿ ಇದು ಎಳೆಯುವಂಥದ್ದು. ಇದೇ ಇಲ್ಲಿನ ವಿಶೇಷ, ಬೀಳಲ್ಲಿ ಎಳೆಯುವಂಥದ್ದು.
ಖಾಲಿ ಗ್ರಿಪ್ಪಿಗೆ ಇರುವಂಥದ್ದು. ಹೌದೌದು. ನೋಡಿ ಈಗ ನಾವು ದೇವಸ್ಥಾನದ ಎಡಬದಿಯಲ್ಲಿದ್ದೀವಿ. ಮೇಲಿಂದ ಲೈಟಿಂಗ್ಸ್ ಎಲ್ಲ ಒಂದ್ಸರಿ ಹೆಂಗೆ ಕಾಣುತ್ತೆ ಅಂತ ನೋಡ್ಕೊಂಡು ಹಂಗೆ ಬರುವ. ಅಲ್ಲಿ ಇನ್ನೇನು ಎಳಿತಾರೆ ಒಂದು ಸ್ವಲ್ಪ ಹೊತ್ತಿಗೆ. ಎಳಿತಿದ್ದಾರೆ, ಇವಾಗ ಎಳಿತಾರ ಅಂತ. ಇವಾಗ ಎಳಿತಾರೆ. ಬನ್ನಿ ಹೋಗೋಣ ಹೋಗೋಣ. ಕಟ್ ಐ ಹ್ಯಾವ್ ಟು ಸೀ ದಟ್ ಪರ್ಸನ್. ಕಲ್ಲು ಮುಳ್ಳಲ್ಲೆಲ್ಲ ಸರ್ಕಸ್ ಮಾಡ್ತಿದ್ದೀವಿ ಮಾರೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ನೋಡಿ ಎಳಿತಾ ಇದ್ದಾರೆ. ದಪ್ಪಲ್ಲಿ ಎಳಿತಿರುವಂಥದ್ದು. ಹೋಗ್ಬೋದ ಮಾರೆ? ಈಗ ರಥ ನೋಡಿದ್ರೆ ಅನ್ನಿಸ್ತದೆ ನೋಡಿ, ಎಷ್ಟು ಕ್ರಾಸ್ ಆಗಿದೆ ಅದು. ಹೌದು ನೋಡಿ ಅಲ್ಲಿ ಈಗ ಅಪ್ಪಿ ಈಗ ಹೋಗುವಂಥದ್ದು ರಥ ಈಗ ಕ್ರಾಸ್ ಅಲ್ಲಿ ಇದೆ. ಮತ್ತೆ ಅದಕ್ಕೊಂದು ಇದಕ್ಕೊಂದು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅಂತೇಳಿ ಇನ್ನೊಂದು ಹಗ್ಗ ಕಟ್ಟಿದ್ದಾರೆ, ಅದೇ ಹಿಡ್ಕೊಳ್ಲಿಕ್ಕೆ. ಇಲ್ಲಾಂದ್ರೆ ರಥ ಪಲ್ಟಿ ಹೊಡಿತದೆ. ಮೇಲ್ವರೆ ಕಾಣ್ತಿರೋದು ನೋಡಿ ಕಪ್ಪು. 600-700 ಮೀಟ್ರ್ ಅಂತ ಹೇಳಿದ್ರು. ಈಗ ಕರೆಕ್ಟ್ ಅಬ್ಸರ್ವ್ ಮಾಡಿ ನೋಡಿ ಅಪ್ಪ ಹೆಂಗಿದೆ ಅಂತ. ಎಲ್ಲ ಗೋವಿಂದ ಅಂತ ಹೇಳ್ಕೊಂಡು ಹೇಳ್ತಿದ್ದಾರೆ. ಒಂದೆರಡು ಸ್ಟೆಪ್ ಆಗ್ಲಿಕ್ಕಿಲ್ಲ. ಸ್ಟೆಪ್ ಹಾಕ್ಬೇಕು. ಇವ್ರು ರಥ ಬರೋದು ನೋಡು ಕೆಳಗಿಂದ. ಅಲ್ಲೊಂಚೂರು ಹಿಡೀರಿ ಹೋಗಿ. ಜೈ ಶ್ರೀರಾಮ್. ಈ ಕಡೆ ನೋಡಿ ಸಂತು, ಮೇಲ್ಗಡೆ ವಿದ್ಯುತ್ ತಂತಿ ಎಲ್ಲ ಇದೆ ನೋಡಿ. ಆ ಗ್ಯಾಪಲ್ಲಿ ಹೋಗ್ಬೇಕು. ಎಷ್ಟು ಕ್ಲೀನಾಗಿ ಎಳಿಬೇಕಂದ್ರೆ ಸ್ವಲ್ಪ ಎಡವಟ್ಟಾದರೂ ಡೇಂಜರ್. ಕೈಕಲ್ ಹಾಕ್ಲಿಕ್ಕೆ ಜಾಗ ಇಲ್ಲ ಈಗ. ಹೋಗ್ತುಂಟು ಈಗ. ಅಲ್ಲಿ ಹೋಗ್ತದೆ ಅಂತ ಗೊತ್ತಿಲ್ಲ.
ಬಸ್ ಸ್ಟ್ಯಾಂಡ್ ಏನಿದೆ ಮತ್ತೆ ಆ ಹಿಂದಿನ ವಿಡಿಯೋದಲ್ಲಿ ನಾವು ಒಂದು ಅಲ್ಲಿ ಗಣಪತಿ ಟೆಂಪಲ್ ಎಲ್ಲ ತೋರಿಸಿದ್ವಲ್ಲ ಅಲ್ಲೇ ನಿಯರೆಸ್ಟ್ ಇರೋದಿಲ್ಲ. ಇನ್ನು ಇಲ್ಲಿಂದ ನಾವು ಮತ್ತೆ ಎಲ್ಲ ಬೋಟಿ ಬರ್ತಿದ್ದಾರೆ. ಯಾರು ಕುಣಿಬೇಕಿತ್ತು ಕುಣಿ ವಿಡಿಯೋ ಇಲ್ಲ ನಾನಿದ್ದೀನ ಬೋಲೆ ಕುಣಿಲಿಕ್ಕೆ ಜೊತೆಗೆ ಮಾತಾಡ್ಬೇಕಲ್ಲ. ಹೊಡೆದ್ರು ಹುಚ್ರ ಹೊಡೆದ್ರು ನಮ್ ಕತ್ತೆ ತೊಳೆ ಕುಡಿದ್ರೆ ಮಿಲಿಟರಿ ಮ್ಯಾನ್ ತರ ಇರ್ತೀನಿ, ಕುಡಿತಿದ್ರೆ ನಾಲ್ಗೆ ಕೈ ಕಾಲೇ ಆಡೋದಿಲ್ಲ. ಅದಕ್ಕೆ ಡಾಕ್ಟರ್ ಹೇಳ್ಬಿಟ್ಟಿದಾರಲ್ಲ 15 ಶಿಫ್ಟ್ ಹೋಗ್ಬೋದು ಅಂತ. ಯಾವ ಡಾಕ್ಟರ್? ಡಾಕ್ಟರ್ ವಿಜಯ್ ಮಲ್ಯ. ಅಷ್ಟೊಂದು ಬಗ್ಬೇಡ, ಹಿಂದೆ ಯಾವಾಗ್ಲೂ ಒಳ್ಳೆಯವ್ರು ಇರಲ್ಲ. ಮೇಲೆ ಈಗ ಕೆಳಗೆ ಎಳೆಯುವಂಥದ್ದು. ಈಗ ಇನ್ನೊಂದು ಸೈಡಿಂದ ಈ ಬಳ್ಳಿ ವಾಪಸ್ ರಿಟರ್ನ್ ಎಳೆಯೋದು. ಕೆಳಗೆ ಹೋಗಿರೋಣ ನಾವು, ಯಾಕಂದ್ರೆ ನಮಗೆ ಕೆಳಗೆ ಸೇಮ್ ಸಿಗಲ್ಲ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮಲ್ಕೊಡಿ ಪ್ಲೀಸ್. ಯೂಟ್ಯೂಬ್ ಮಾಡಿ ಎಮರ್ಜೆನ್ಸಿ ನೋಡಿ. ಈಗ ರಥವನ್ನ ಬಸ್ ಸ್ಟ್ಯಾಂಡ್ ಇಂದ ಕೆಳಗೆ ಎಳೆಯುವಂಥದ್ದು, ಅಂದ್ರೆ ಮರದ ಕೂಡ ಹೇಳಿದ್ರಲ್ಲ ಅಲ್ಲಿಂದ ರಿಟರ್ನ್ ಎಳೆಯುವಂಥದ್ದು. ಆ ಬಳ್ಳಿ ಎಲ್ಲ ವಾಪಸ್ ತಿರುಗಿಸಿ ಕಟ್ತಾರೆ ಎಳ್ಳಿಗೆ. ಮತ್ತೆ ಮೇಲೆ ಎಳೆಯೋದೆಷ್ಟು ಕಷ್ಟನೋ, ಕೆಳಗೆ ಎಳೆಯೋದು ಅಷ್ಟೇ ಕಷ್ಟ. ನೀಟಾಗಿ ಕೊಟ್ಕೊಂಡ್ ಬರ್ಬೇಕು. ಈಗ ಉದ್ದಕ್ಕೂ ಕುಡ್ಕೊಂತಾನೆ ಹೋಗೋದು. ಸಬ್ಸ್ಕ್ರೈಬರು ಹೆಂಗಿದ್ದೀರಾ ಸರ್? ಜಾತ್ರೆ ಜೋರ? ಯಾರು ಸಿಕ್ಕಿದ್ರೆ ಸಬ್ಸ್ಕ್ರೈಬರ್ ಅಂತಾನೆ ಹೇಳಿ. ನೀವು ಸರಿಯಿಲ್ಲ, ನಿಮ್ ಕೆಲಸ ಸರಿಯಿಲ್ಲ. ಒಂದು ಗಂಟೆ ಆಯ್ತು. ಈಗ ನಮ್ಮ ಡಾರ್ಲಿಂಗ್ಸ್ ಎಲ್ಲ ಬಂದಿದ್ದಾರೆ ಕಳ್ಸೋರು. ಓಯ್ ಡಾರ್ಲಿಂಗ್ ಇದಾರ ತೋಡ ಎಲ್ಲ ಕಳಿಸಿದವರು.
ಇದು ಬಹಳ ಒಳ್ಳೆ ಪ್ರತಿಭೆ, ಇದು ಕಳಿಸೋದು ಅದು ಅಷ್ಟೇ, ಅದು ಕಳಿಸೋದು ಎಲ್ಲ ಜಾಲಿ 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 ಜಾಲಿ. ಒಂದಿಟ್ಟು ಫಿಲ್ಟರ್ ಮಾಡ್ಬಿಡೋಲ್ಲ ಮಲ್ಕೊಳ್ಳಿ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟೇನೋ ಲೇ. ಇವ್ನ್ ಹೆಂಗ ನೋಡ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಎರಡು ದಿನ ಮಿಸ್ಟರ್ ವೈಟ್. ನೋಡಿ, ಇದು ಬಸರಿಕಟ್ಟೆ ಸರ್ಕಲ್ ಕೆಳಗಡೆ ದೇವಸ್ಥಾನ, ಅವಾಗಲೇ ತೋರಿಸಿದ್ವಿ. ಕ್ರೌಡ್ ನೋಡಿ ಹೆಂಗೆ ತುಂಬಿದೆ ಅಂತ. ಸಾಧಾರಣ ಎಂತ ದೊಡ್ಡ ಜಾತ್ರೆಯಲ್ಲೂ ಈ ತರ ನೋಡಿರ್ಲಿಲ್ಲ ನಾನು ಕ್ರೌಡ್ ಎಲ್ಲ. ನಿಂತಲ್ಲ ಪನ್ಪುನದಾದ ಬಂಡ. ದಿನಕ್ಕೆ ಒಂದು ಸಲ ನಾನು ಅವನ್ನ ಬೈದೆ ಹೋದ್ರೆ, ಅವ್ನ್ ನನ್ ಕೈಲಿ ಬೈಸ್ಕೊಳ್ದೆ ಹೋದ್ರೆ ಇಬ್ರಿಗೂ ತಿಂದನ್ನ ಜೀರ್ಣವಾಗಲ್ಲ. ಇದು ಈಗ ಜಾತ್ರೆ ಅನ್ನುವಂಥದ್ದು ಒಂದು ಒಂದು ಊರ ಹಬ್ಬ ಅದೇ ಅಲ್ಲ. ಒಂದು ಕೆಲವರೆಲ್ಲ ನಾರ್ಮಲ್ ಆಗಿ ಊರ ಹಬ್ಬ ಅಂತೆಲ್ಲ ಮಾಡ್ತಾರೆ. ಅದೇ ರೀತಿಯಲ್ಲಿ ಜಾತ್ರೆ ಅನ್ನೋದು ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದ ಒಂದು ಉತ್ಸವನೇ ನಡೆಸುವಂಥದ್ದು. ಅದರಲ್ಲಿ ಈ ಎಂಥ ಕುಟುಂಬ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು, ಇದೇ ಊರಲ್ಲಿ ಇದ್ದರೆ ಮೊದಲು ಏನು ವಾಸವಾಗಿರ್ತಾರೆ, ಅವಾಗ ಈ ಟೈಮಲ್ಲಿ ಅವರು ಬಂದು ಹೋಗಿ ಇಲ್ಲಂಥ ಪೂಜೆನ ಹಣ್ಣು ಕಾಯಿ ಎಲ್ಲ ಮಾಡುವಂಥದ್ದು ಕೂಡ ಪದ್ಧತಿ ಇರ್ತದಂತೆ. ಇನ್ನು ಜಾಸ್ತಿ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಒಂದು ಅಂದರೆ ಇಲ್ಲಿಂದ ಬಿಟ್ಟು ಬೇರೆ ಕಡೆ ಹೋಗಿ ಸೆಟ್ಲ್ ಆಗಿರುವಂಥವ್ರು ಕೂಡ ಮತ್ತೆ ಇದೇ ಊರಿಗೆ ಬಂದು ಒಂದು ಅದೀಗ ನೀವು ಈಗ ಬೇರೆ ಕಡೆಯಿಂದ ಎಂತ ತಂದರೆ ಗೊತ್ತಾಗ್ತದೆ. ನಾವೆಲ್ಲಿಂದ ತರುವುದು? ನಮ್ಗೆ ಕೊಡ್ಬೇಕಲ್ಲ ತರಲಿಕ್ಕೆ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಏನೊಂದು ಮಾತಾಡ್ಸಿ ಮರ. ಇವರು ನಮ್ಮ ಊರಿನ ಪ್ರತಿಭೆ ಚಂದ್ರಣ್ಣ ಯಡೂರು. ನಮ್ಮೂರಲ್ಲಿ ಅಂದಿ ಹಿಂಗೆ ಇರುತ್ತೆ. ಎಂದ ಎಂದ ಅಲ್ಲ ಅಂದಿ. ಗಾಡಿ ಎಲ್ಲ ತುಂಬ. ಈಗ ಜಾತ್ರೆ ಅಂದರೆ ತಿರುಗುವಂಥದ್ದು, ಅದೊಂದು ಮೋಜು ಮಸ್ತಿ ಒಂದು ಕಡೆ ಆದರೆ, ಇನ್ನೊಂದು ಏನಂದರೆ ಇಡೀ ಕುಟುಂಬ ಸಮೇತರಾಗಿ ಒಂದು ಒಗ್ಗೂಡಿಸುತ್ತಲ್ಲ, ಅದೊಂದು ಒಂದು ಒಳ್ಳೆಯ ವಿಷಯ. ಅಂದರೆ ಎಲ್ಲೆಲ್ಲೋ ದೂರ ಹೋಗಿರ್ತಾರೆ, ಮತ್ತೆ ಒಂದಾಗಿ ಸೇರುವಂಥದ್ದು ಮಾಡುವಂಥದ್ದೇ ಜಾತ್ರೆ. ಅದರಲ್ಲಿ ಜಾತ್ರೆಯಲ್ಲಿ ನಾವು ಸ್ವಲ್ಪ ಜಾತ್ರೆ ಮಾಡೋದು. ಅಲ್ಲಿಂದ ಕೇಳ್ತಿದ್ದಾರೆ ಜೀರೋ ಮೆಮೊರೀಸ್. ZD6 ಅಂತ, ಜೀರೋ ಹೊಡಿಬೇಡಿ, ZD6 ಅಂತ. ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ, ಆದ್ರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳಕ್ಕೂ ಆಗಲ್ಲ, ನಾವು ತೆಗ್ದಿದ್ದಾರೆ ಅಂತಾನು ಹೇಳಕ್ಕಾಗಲ್ಲ. ಮೂವಿ ಸೂಪರ್ ಆಗಿ ಮೂವಿ ತೆಗ್ದಿದ್ದಾರೆ ಮಾತ್ರ. ಇವರಮ್ಮ ಜಾತ್ರೆ ಚೆನ್ನಾಗಿದೆಯಾ? ಯಾವ್ರಿಂದ ಬಂದಿದ್ದು ಕೇಳಿ. ಯಾವ ಹೇಳಿ ನಿಮ್ದು? ಹಾವೇರಿಯಿಂದ ಬಂದಿದ್ದೀರಾ? ಎಲ್ಲ ಜಾತ್ರೆಗೆ ಬರ್ತೀರಲ್ಲ? ಇಲ್ಲಿ ಕಳಸ ಅಲ್ಲೆಲ್ಲ ಸುತ್ತ ಹಾಕೊಂಡು. ಏನಾಗ್ತಿದೆ ಜಾತ್ರೆ ನಮ್ಮೂರದು? ಅದೇ ಹೇಗೆ ಅನಿಸ್ತಿದೆ? ಸೈಡ್ ಬನ್ನಿ. ನೋಡಿ, ಇವ್ರು ಅಷ್ಟು ದೂರದಿಂದ ಹಾವೇರಿಯಿಂದ ಬಂದವರಂತೀವ್ರು. ಇದು ರೂಟು ಅದು ಸೋಮೇಶ್ವರ ಖಾನ್ ಕೆಳಗಡೆ ನಮ್ಮ ನೆಂಟರಿಂಟುಪುರ ಇಲ್ಲಿರೋದು. ಹೌದಾ? ಎಂಟು ಮನೆಗೆ ಹೋಗ್ಲಿಕ್ಕಿದೆಯಾ? ಹೋಗ್ಲಿಕ್ಕೆ ಉಂಟು ಮಾರ್ರೆ. ಹಾಗಾದ್ರೆ ನೀವೆಂತ ಅಂತ ಹೇಳಿದ್ ನನಗೆ ಹೊರಗಡೆಯಿಂದ ತನ್ನಿ ಅಂತ. ನೀವು ಹೊರಗಡೆಯಿಂದ ತನ್ನಿ, ನೋಡಿ ಯಾರಾದ್ರೂ ಹೊರಗಡೆಯಿಂದ ಸಿಗ್ತಾರ ನಿಮಗೆ? ಹಾಯ್, ಇದು ಹೇಳಿದ್ನಲ್ಲ, ಇದು ಸೋಮೇಶ್ವರ ಖಾನ್. ಇಲ್ಲಿ ನಮ್ಮ ನೆಂಟರಿಂಟುಪುರ ಇಲ್ಲೇ ಇರೋದು. ಕರೆದಿದ್ರು ನಂಗೆ ಹೋಗಕ್ಕಾಗ್ತಿಲ್ಲ, ಎಂತ ಮಾಡೋದು? ನೀವು ಹೋಗ್ಬಿಟ್ಟು ಬಿಟ್ಟೋಗೋಣ ಅಂದ್ರೆ ನೀವು ಎಲ್ಲಿ ತಪ್ಸ್ಕೊಂಡು ಹೋಗ್ತೀರ ಅಂತ ಭಯ ಬೇರೆ ನನಗೆ. ನನ್ನನ್ನು ಮತ್ತೆ ಹುಡುಕ್ಲಿಕ್ಕೆ ಆಗಲ್ಲ. ನಮ್ಮನೆ ಕರಡಿ ಕೆಲಸ ಸರಿ ಕಾಡಿಗೆ ಹೋದಂಗೆ ಆಗ್ತದೆ. ತಪ್ಪಲೆಲ್ಲ ಮುಸ್ಕೊಂಡು ಹೋದ್ರೆ ಬರೋದೇ ಇಲ್ಲ. ಏನಾದ್ರು ಮುಖವಾಡ ಇದೆ, ಬಿಲಿ ಮುಖವಾಡದ್ದು ನೋಡಿ, ಹಾಗೆಲ್ಲ ಇದೆ ನೋಡಿ. ನಮ್ಮ ಕಳಸದ ಪ್ರತಿಭೆ ಅದು. ಮತ್ತೆ ಮುಖವಾಡದ ಬಗ್ಗೆ ಹೇಳಿದೀವಲ್ಲ, ಅದು ನಮ್ಮ ಹಳ್ಳಿ ಬಾಳೆಹೊಳೆ ಜಾತ್ರೆ ಬಳಸಬೇಡಿ ಅಂತ. ಅಲ್ಲ, ಪಿಲಿ ಕುಣಿತ ಏನಾದ್ರು ಮಾಡ್ತೀರಾ? ಯಾವ್ದಕ್ಕೆ ಪಿಲಿಗೆ ಬಜೆಟ್ ಇಲ್ಲಲ್ಲ. ಪಿಲಿ ಇತ್ತ ಜೈತದೆ ನಾನು. ಕ್ಯಾ ಭಯ? ಅವನವ್ರೆ, ನಾನು ಇನ್ನೊಂದು ವಿಷಯ ಇಲ್ಲ, ಹೇಳ್ತೀನಿ.
ಎಲ್ಲ ಕೆಲವರು ನಮ್ಮನ್ನು ಲೈವ್ ಅಂತ ಕೇಳ್ತಿದ್ದಾರೆ. ನನಗೆ ಯಾಕೋ ಡೌಟು, ಏನು ಗೊತ್ತಾ, ಮನೆಗೆಲ್ಲ ಗೊತ್ತಿರಲ್ಲ, ಇಲ್ಲಿ ಬಂದು ಜೋಡಿಯಾಗಿ ಸುತ್ತಾಡ್ತಿರ್ತಾರೆ, ಅಕಸ್ಮಾತಲ್ಲಿ ವಿಡಿಯೋದಲ್ಲೆಲ್ಲ ಕಾಣಿಸ್ಕೊಳ್ತಾರೆ. ಅಪ್ಪಡಿ ವಿಷಯ ಹಂಗುಂಟಲ್ಲ. ಹಂಗುಂಟು, ಯಾರು ಬೈಬೇಡಿ. ಅಲ್ಲ, ಯಾರೋ ವಿಡಿಯೋದಲ್ಲಿ ಸಿಕ್ಕ ಬೈಬೇಡಿ, ನಮ್ಮನ್ನು ದೂರಬೇಡಿ ಅಷ್ಟೇ. ಯೂಟ್ಯೂಬ್ ತಮಿಳ್ನಾಡ ತಮಿಳಿಲ್ಲ ಬ್ರೋ, ಇಲ್ಲ ಒಟ್ಟಿಗಾರಣ ಕನ್ನಡ ಬರಲ್ವಾ? ಕನ್ನಡ ಬರುತ್ತೆ ಬ್ರೋ, ಮತ್ತೆ ಬರುತ್ತೆ ಮಲಯಾಳಂ. ತಮಿಳಲ್ಲಿ ಯಾವ್ದವ್ರು ಮಾತಾಡ್ತಿದ್ದಾರೆ, ಕನ್ನಡದ ಅಷ್ಟೇ ಬರ್ಬೇಕಾದ್ರೆ. ಯೂಟ್ಯೂಬರ್ ಯಾರು ತಮಿಳವ್ರು ತೋರಿಸ್ಲಿ ಅಂತ ಹೇಳ್ಷ್ಟೇ. ಯೂಟ್ಯೂಬರ್ ಅಂತ ಕನ್ನಡದವರು ಅಲ್ವಾ? ಸಿರಿಗನ್ನಡಂ ಗೆಲ್ಗೆ, ಕನ್ನಡ ಅಂದ್ಮೇಲೆ ಗುಂಟಲ್ಲ, ಕನ್ನಡ ಅಂದ್ರೆ ಹೇಳಿ ಕಾಫಿನಾಡು, ಚಿಕ್ಕಮಂಗ್ಳೂರು ಅಂದ್ಮೇಲೆ ಚಿಕ್ಕಮಂಗ್ಳೂರು. ಥ್ಯಾಂಕ್ ಯು. ಜೈ. ಅಯ್ಯೋ ಪಾಸ್ಪೋರ್ಟ್ ಸೈಜ್ ಎಷ್ಟು ಮುದ್ದಾ ಕಾಣಿಸ್ತೀವಿ. ಇವಳು ಮಕ್ ಬೆಂಕಿ ಹಾಕ. ಕ್ರಮ ಸಂಖ್ಯೆ 1 ಗೆಲುವು ನಂದು. ಎಸ್. ಅವ್ರು ಯಾಕೆ ತಮಿಳ್ ಮಾತಾಡಿದ್ರು? ನನ್ನ ಪ್ರಕಾರ ನಾವೆಲ್ಲ ಹೊರದೇಶದಿಂದ ಬಂದಿದ್ದು ಅಂತ, ನಾವಿಲ್ಲಿ ಸ್ಥಳೀಯ ಪ್ರತಿಭೆ ಅಂತ ಗೊತ್ತಿಲ್ಲ. ಹೌದೌದು, ಪ್ರತಿಭೆ ತುಂಬಾ ಇದೆ, ಅವಕಾಶ ಕೊಡೋಣ ಬೋರ್ಡ್ಗೆ. ಅವಕಾಶ ಕೊಟ್ಟರೆ ಬೋರ್ಡ್ಗೆ ಪುನಃ ಇದು ಕೆಳಗೆ ಬರೋದು ಲೇಟ್ ಆಗ್ತದೆ. ನಾವಂದ್ರೆ ನಾಚೆ ಹೋಗಿ ಬರೋಣ. ಇದು ನಮ್ಮ ಕಳಸ ಹೋಗುವಂಥ ರೂಟ್ ಅಲ್ಲ, ಇಲ್ಲಿಂದ ಎಲ್ಲ ಎಂತ ಅಂಗಡಿ ಮುಂಗಟ್ಟುಗಳೆಲ್ಲ ಇದೆ ನೋಡಿ. ಮತ್ತೆ ಮಾತಾಡ್ಲಿಕ್ಕೆ ಎಂತ ಇದಾಗ್ತಿದೆ ಅಂದ್ರೆ, ಇವ್ರು ಯಾಕೆ ಒಬ್ಬ ಹುಚ್ಚ ಮಾತಾಡ್ತಿದಾರೆ ಅನ್ಕೊಳ್ತಾರೇನೋ. ಒಂದು ಸ್ವೀಟ್ ಕಾರ್ನೆಲ್ಲ ತಾವಬೇಕು, ಆಮೇಲೆ ಬರೋಣ. ಕಾರ್ನ ಆಮೇಲೆ ತಿನ್ನುವ. ಓಕೆ, ಬರ್ತಿದೆ ನೋಡಿ. ವ್ಯಾಪಾರ ಚೆನ್ನಾಗಿದೆಯಾ? ಯಾವರು? ಕೊಪ್ಪನ? ಇದೇ ತಾಲೂಕು. ಝೀರೋ ಮೆಮೊರೀಸ್ ಅಂತ ಇದೆ, ಇನ್ಸ್ಟಾಗ್ರಾಮಲ್ಲಿದೆ, ಯೂಟ್ಯೂಬಲ್ಲಿದೆ. ಚೆಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಸಪೋರ್ಟ್ ಮಾಡಿ. ZDR ಜಾಲಿ ಜಾಲಿ. ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ. ಸದ್ದು ಜಾಲಿ ಜಾಲಿ. ಇವತ್ತೇ ಆಪ್ರೇಟ್ ಚೀಪ್ ರೇಟ್ ಖಾಲಿ ಫುಲ್ ಜಾಲಿ ಆದ್ರೆ ಲಾಸ್ಟ್ಗಿದೆ ಚಡ್ಡಿ ಆಗತ್ತಿ. ನಮ್ಮ ಹತ್ರ ಒಂದು ಹಣ್ಣಿನ ಗಾಡಿ ಬರ್ತದೆ. ಥ್ಯಾಂಕ್ ಯು ಅಣ್ಣ. ಆಪಲ್, ಸೇಬು ತಗೊಳ್ಳಿ ಅದು. ತರಕಾರಿ, ಈರುಳ್ಳಿ, ಬೆಳ್ಳುಳ್ಳಿ. ಮತ್ತೆ ಇದು ನಾವೀಗ ಇದೇ ದಾರಿಯಾಗಿ ಬಂದಿದ್ದು. ಸೀದಾ ಹೋಗಿ ಲೆಫ್ಟಿಗೆ ಹೋದ್ರೆ ಕಳಸ. 20. ಇಲ್ಲಿ ಕೂಡ ಬುಕ್ಸ್ ಇದೆ, ಸಾಧ್ಯ ಆದಷ್ಟು ಬುಕ್ಸ್ನ ತಗೊಳ್ಳಿ. ಈಗ ಎಲ್ಲಿಗೆ? ಸ್ಟಾರ್ಟಿಂಗ್ ತಗೊಂಡು ಹೋಗ್ಬರೋಣ. ಸೀಡ್ಸು ಇದೆಲ್ಲ ಎಂತ ಮಾಡೋ ಗೊತ್ತಂತು, ಇದೆಲ್ಲ ಫೋಟೋ ತಗೊಂಡು ಹೋಗುವ. ಅಮ್ಮನಿಗೆ ಹೇಳೋದು ಇಂಥದ್ದು ಇತ್ತು ಅಂತ ಅಷ್ಟೇ. ಮತ್ತೆ ಸೀಟ್ಸ್ ಎಲ್ಲ ನಮಗೆ ಅಭ್ಯಾಸ, ಯಾಕೆ ಹೇಳಿ, ನಾವು RCB ಫ್ಯಾನ್ಸ್. ಇದುಂಟು ಬಿಸಲೆಲ್ಲ ಮರ, ಇದು ಬಾಂಡ್ಲಿ. ಕಾವಲಿ ಮರ, ಬಾಂಡ್ಲಿ ಅಲ್ಲ. ಓ ತವಾ. ತವಾ ಫ್ರೈ. ಇಲ್ಲಿ ನೋಡಿ, ಬೂಮ್ ಬೂಮ್ ಚಕ ಚಕ ಬೆಳಕು. ರಂಗಾಯಣ ಹೋಟೆಲ್ ದುರ್ಗಾಪ್ರಸಾದ್ ತೋರಿಸಿಲ್ಲ ಅಲ್ಲ ನಾವು? ಹೌದು, ಇವರ ಒಂದು ಸಹಾಯದಿಂದಲೇ ಬಂದರೆ. ಇದೇ ಹೋಟೆಲ್ ದುರ್ಗಾಪ್ರಸಾದ್ ನಮಗೆ ಸಂಪೂರ್ಣ ಸಹಕಾರ ನೀಡಿದ್ದು ಇವರು. ಸ್ಟಾರ್ಟಿಂಗ್ ವಿಡಿಯೋಗ ಬರ್ತೀವಿ ಅಂತ ಹೇಳಿದಾಗ ಬನ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿದ್ದು ಹೋಟೆಲ್ ದುರ್ಗಾಪ್ರಸಾದ್. ಯಾರಾದರೂ ಬಸರಿಕಟ್ಟೆಗೆ ಬಂದರೆ ಇದಕ್ಕೊಂದು ವಿಸಿಟ್ ಕೊಡಿ, ವ್ಯಾಪಾರ ಮಾಡಿ ಅವ್ರ ಕಡೆಗೆ. ಈ ಕಡೆ ಅಷ್ಟೊಂದು ಲೈಟಿಂಗ್ಸ್ ಏನಿಲ್ಲ ಅಂತ ಕಾಣ್ತದೆ. ಹೌದೌದು, ಇಲ್ಲಿದೆ ಅಲ್ಲ. ಇದೊಂದು ತಲೆಗೆ ಹಾಕೊಂಡು ಹೋಗ್ರಿ, ನಿಮ್ಮನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತೀನಿ ನಾನು. ಧರ್ಮ ಕೊಟ್ಟರೆ ಹಾಕೊಂಡು ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲ. ನಮ್ಮ ಅಜ್ಜಿ ಒಂದು ಇದು ತಗೊಂಬ ಅಂತ ಹೇಳಿದೆ, ಕುಗ್ಗೆ ತೆಗೆಯೋದು ಪಿನ್ ಅಂತ ಹೇಳ್ತಾರೆ ಅಂತೆ. ಅದಕ್ಕೆ ಎಂತ ಹೇಳುದು ಮಾರ, ಇದು ಒಂದು ಚರ್ಮುರಿ ತಿನ್ಬೋದಿತ್ತು ಅಂತ. ಚರ್ಮುರಿ ಆಮೇಲೆ ತಿನ್ನುವ. 20 ಅಲ್ಲ 20, ಖಾಲಿ 20. ಇನ್ನು ಇಲ್ಲಿಗೆ ಅಂಗಡಿ ಮುಂಗಟ್ಟುಗಳ ಅಲ್ಲಿಗೆ ಕ್ಲೋಸ್ ಆಗ್ತದೆ. ಮತ್ತೆ ಅವಾಗ ನಮಗೆ ಮಾಮೂಲಿ ಒಬ್ರು ಅಣ್ಣ ಇರ್ತಿರಲ್ಲ ಐಸ್ ಕ್ರೀಮು, ಅವ್ರದ್ದು ಇದೇ ಗಾಡಿ.
ಹೌದಾ? ಅವಾಗ ಮಾತಾಡ್ಸ್ಕೊಂಡು ಹೋದೆ, ಅವ್ರಿಲ್ಲ, ಅವ್ರ ಮೇಲೆ ಹೋಗಿದ್ದಾರೆ. ಓಕೆ, ಇಲ್ಲಿಗೆ ನಿಲ್ಸುವ, ಇನ್ನು ಆ ಕಡೆ ಹೋಗೋದು ಬೇಡ. ಕಟ್ ಮಾಡಿ, ಇನ್ನೆಂತ ಹೇಳೋದಿದ್ಯಾ? ಮತ್ತೆ ಸಂತು ಹೇಳಿ. ಈ ಜಾತ್ರೆಯಲ್ಲಿ ಈಗ ಒಂದು ಜಾತ್ರೆ ಶುರು ಆಯ್ತು ಅಂದ್ರೆ ಅದ್ರ ಬಗ್ಗೆ ಒಂದು ಹೇಳ್ಬೇಕು. ಈಗ ಪ್ರತಿ ಸಲನೂ ಜಾತ್ರೆದು ವಿಡಿಯೋ ಮಾಡ್ತಿರ್ತಾರೆ ಅಂತ ಹೇಳ್ತಾರಲ್ಲ, ಅಲ್ಲಿ ಏನಂದ್ರೆ ಈಗ ನಮ್ಮ ಊರಲ್ಲಿ ಒಂದು ಶುರು ಆದರೆ ನೆಕ್ಸ್ಟ್ 15 ದಿನಕ್ಕೆ ಪಕ್ಕದೂರಲ್ಲಿ ಇರ್ತಾರೆ, ಅದ್ರ ನೆಕ್ಸ್ಟ್ ಪಕ್ಕದೂರಲ್ಲಿ, ಹಂಗೆ 15 ದಿನ ಗ್ಯಾಪಲ್ಲಿ ಇನ್ನೊಂದು 2-3 ದಿನ ಬಿಟ್ಟರೆ ಇನ್ನೊಂದು ಪಕ್ಕ ಊರಲ್ಲಿದೆ. ಅದ್ರ ನೆಕ್ಸ್ಟ್ ನಮ್ಮ ಹೊರನಾಡು ಅಲ್ಲೆಲ್ಲ ಇದೆ. ಹಾಗಾಗಿ ಹೋಗ್ತಾ ಇರ್ತೀವಿ, ನಮ್ಮ ಊರು ಸುತ್ತಮುತ್ತಲ ಎಲ್ಲ ಬರೀ ಜಾತ್ರೆಗೆ ಹೋಗ್ತಿರ್ತಾರೆ ಅಂತ ಹಂಗಲ್ಲ ಅನ್ಕೋಬೇಡಿ. ಹಿಂದೆ ನೋಡ್ಕೊಂಡು ಹೋಗಿ. ನಾನು ಮೊನ್ನೆನೆ ಹೇಳಿದ್ದೀನಿ, ಜಾತ್ರೆಗಳಲ್ಲಿ ಪೆಟ್ಟಿಸ್ಟ್ಗಳು ಭಯಂಕರ ಇರ್ತಾರೆ. ಕೊಡ್ತೀರಾ? ಇದು ಬಡಿಯೋದು ಯಾಕೆ, ಅದು ಬೆಂಕಿ ಹಾಕಿ ಕಾಯಿಸೋದು ಯಾಕಂದರೆ ಥಂಡಿ ಆಗಿರುತ್ತೆ, ಮತ್ತೆ ಹೀಟ್ ಮಾಡಿದ್ರೆ ಟೈಟ್ ಆಗುತ್ತೆ, ಬಡಿದಾಗ ಸೌಂಡ್ ಚೆನ್ನಾಗಿ ಬರುತ್ತೆ. ಅದಕ್ಕೆ ಹೀಗೆ ಬೆಂಕಿ ಹಾಕಿ ಅದನ್ನು ಕಾಯಿಸುವಂಥದ್ದು. ಓಕೆ, ನಮ್ಮ ಕಡೆ ಎಂತ ಹೇಳ್ತಾರೆ ಗೊತ್ತಾ? ಕಾಯಿಸ್ಕೊಳ್ಳಿ ಅಂತಾರೆ. ತಲೆ ಬಚ್ಕೊಳ್ಳಿ, ಪೌಡ್ರ್ ಹಾಕೊಳ್ಳಿ. ಹೊಡೆ ಏಟಲ್ಲ ನಮಗೆಲ್ಲ ಬಿತ್ತು, ಸೌಂಡ್ ಮಾತ್ರ ಬರೋದ ಅಂತ, ಪೆಟ್ಟು ಬೀಳುದಿಲ್ಲ ಅಂತ ಗೊತ್ತಾ? ಪ್ರಜೆ ಬಂದ ವಿಡಿಯೋಗ್ರಾಫರ್. ಪ್ರಜೆ ಎಲ್ಲೋಗಿದ್ರಿ? ಬಸ್ರಿ ಹೆಂಗ್ಸ್ ಬಂದಂಗೆ ಗೊತ್ತಿಯಲ್ಲೋ, ನಂಗೆ ಆಗಲ್ಲಪ್ಪ, ನಿಗ್ರೂಪಣಿ ಸಿಗಲ್ಲ. ಈಗ ಜಾತ್ರೆ ಸುತ್ತಿದೆಲ್ಲ ಆಯ್ತು. ಲಕ್ಷ್ಮೀ ಜನಾರ್ದನ ಸ್ವಾಮಿ ಜಾತ್ರೆಗೆ ಬಂದಿದ್ದಾಯ್ತು, ಸುತ್ತಿದ್ದಾಯ್ತು, ಕೆಲವೊಂದು ಮಾಹಿತಿಗಳನ್ನ ಪಡ್ಕೊಂಡಿದ್ದು ಆಯ್ತು. ನಮಗೇನು ಅಷ್ಟು ಗೊತ್ತಿರಲಿಲ್ಲ. ಈ ಏನು ಕಮಿಟಿ, ಆಡಳಿತ ಮಂಡಳಿ, ದೇವಸ್ಥಾನ ಒಂದು ಒಳ್ಳೆ ಸಹಕಾರ ಎಲ್ಲ ಸದಸ್ಯರಿಗೂ ಮತ್ತೆ ಆಡಳಿತ ಮಂಡಳಿಗೂ, ಅವ್ರಿಗೊಂದು ದುರ್ಗಾ ಪರಮೇಶ್ವರಿ, ದುರ್ಗಾ ಪ್ರಸಾದ್ ಹೋಟೆಲ್, ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ನಮ್ಮ ವಿಡಿಯೋನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ತೀವಿ. ಆದಷ್ಟು ವಿಡಿಯೋಸ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಜನರ ಜೊತೆ ಹಂಚ್ಕೊಳ್ಳಿ. ಬಸರಿಕಟ್ಟೆಯಿಂದ ನಮಗೆ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಬೇಕು. ಸ್ವಲ್ಪ ಇದ್ದಾರೆ, ಮಾತಾಡ್ಸಿದ್ರು. ಜಾಸ್ತಿ ಜನ ಹಂಚ್ಕೊಳ್ಳಿ. ಹಾಗೆ ಹಂಚ್ಕೊಳ್ಳೋ ಜೊತೆಗೆ ಆದಷ್ಟು ಸಬ್ಸ್ಕ್ರೈಬ್ ಆಗ್ಲಿಕ್ಕೆ ಕೂಡ ಹೇಳಿ. ಮತ್ತೆ ಈ ಜಾತ್ರೆ ಇಲ್ಲಿದ್ದು ಬಸರಿಕಟ್ಟೆದ್ದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ. ಶುಭರಾತ್ರಿ. ಶುಭರಾತ್ರಿ. ಅಲ್ಲಿಗೆ ಮುಗೀತು. ಕೊನೆಯದಾಗಿ ನಾವು ಹೇಳೋದು, live each and every moment of your life because one day everything comes into zero memories ಅಂತ ಹೇಳ್ತಾ ಮತ್ತೆ ಸಿಗಲೇಬೇಕು. ಮತ್ತೆ ಭೇಟಿಯಾಗುವ.